ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಾದ್ಯಂತ ಬೈಕ್ ವೀಲಿಂಗ್ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಆದ್ರೂ ಕೂಡ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಪುಂಡ ಯುವಕರು ಆಗಾಗ್ಯೇ ವೀಲಿಂಗ್ ಅನ್ನ ಮಾಡ್ತಾ ಇರ್ತಾರೆ. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕೂಡ ಇತ್ತೀಚೆಗೆ ವೀಲಿಂಗ್ ಮಾಡ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತಮ್ಮ ಒಂದು ಹದ್ದಿನ ಕಣ್ಣನ್ನಿಟ್ಟು ಈಗಾಗಲೇ ಈ ಒಂದು ವೀಲಿಂಗ್ ಪ್ರಕರಣಗಳು ಹೆಚ್ಚಾಗದಂತಾನೆ ಬಹಳಷ್ಟು ಒಂದು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಆದ್ರೂ ಕೂಡ ಏನು ಇತ್ತೀಚೆಗೆ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳಬಾಗಿಲು ರಸ್ತೆ ಬಳಿ ಇರ್ತಕ್ಕಂಥ ಎದುರೂರು ಗ್ರಾಮದ ಬಳಿ 4 ಬೈಕ್ಗಳ ಸುಮಾರು 7ಕ್ಕೂ ಹೆಚ್ಚು ಜನ ಯುವಕರೇನಿದ್ದಾರೆ ಒಂದು ವೀಲಿಂಗ್ ಅನ್ನ ಮಾಡ್ತಾ ಇದ್ರು. ಆ ವೇಳೆಯಲ್ಲಿ ಬಹಳಷ್ಟು ವಾಹನಗಳು ಇದು ಏನು ವೀಲಿಂಗ್ ಮಾಡೋದ್ರಿಂದ ಖಂಡಿತ ಅವರೊಬ್ಬರಿಗೆ ಒಂದು ಅಪಾಯ ಆಗೋದಿಲ್ಲ. ಆ ಒಂದು ವೀಲಿಂಗ್ ಮಾಡೋದ್ರಿಂದ ಬೇರೆ ಬೇರೆ ಒಂದು ವಾಹನಗಳಲ್ಲಿ ಯಾರು ತೆರಳ್ತಾ ಇರ್ತಾರೆ ಅವ್ರಿಗೂ ಕೂಡ ಇದು ಖಂಡಿತ ಒಂದು ಅಪಾಯವನ್ನ ತಂದುಬಿಟ್ಟಿದೆ. ಈ ನಿಟ್ಟಿನಲ್ಲೇನೆ ವೀಲಿಂಗ್ ಅನ್ನ ಮಾಡುವಂಥದ್ದು ಖಂಡಿತ ಕಾನೂನು ಪ್ರಕಾರ ಒಂದು ಅಪರಾಧವಾಗಿರ್ತದೆ. ಮತ್ತೆ ಅಂತವರನ್ನ ಈಗಾಗಲೇ ಪೊಲೀಸರು ಕೂಡ ಅವ್ರ ಮೇಲೆ ಒಂದು FIR ಅನ್ನು ದಾಖಲೆ ಮಾಡುವಂಥದ್ದು ಮತ್ತೆ ಅವರ ಒಂದು ಬೈಕ್ ಗಳನ್ನ ಸೀಸ್ ಮಾಡುವಂಥದ್ದು ಇಂಥದ್ದು ಘಟನೆಗಳು ಬಹಳಷ್ಟು ಆಗ್ತಾ ಇದ್ರು ಕೂಡ ಅದ್ಯಾಕೋ ಪುಂಡ ಯುವಕರು ಮತ್ತೆ ಮೇಲಿನ ಮೇಲೆ ಮತ್ತೆ ಕೋಲಾರದಲ್ಲಿ ಇಂತಹ ಒಂದು ವೀಲಿಂಗ್ ಪ್ರಕರಣಗಳಲ್ಲಿ ತೊಡಸ್ಕೊಳ್ತಾ ಇರ್ತಕ್ಕಂಥದ್ದು. ಏನು ಕಳೆದ 2 ದಿನಗಳ ಹಿಂದೆ ಎದುರೂರು ಗ್ರಾಮದ ಒಂದು ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ 4 ಬೈಕ್ಗಳಲ್ಲಿ ಸುಮಾರು 7 ಜನ ಯುವಕರು ಏನು ವೀಲಿಂಗ್ ಅನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಕಾರಲ್ಲಿ ತೆರಳ್ತಾ ಇದ್ದಂತಹ ಸಾರ್ವಜನಿಕರೊಬ್ರು ಈ ಒಂದು ವಿಡಿಯೋಗಳನ್ನ ತಮ್ಮ ಒಂದು ಮೊಬೈಲ್ ಚಿತ್ರೀಕರಣ ಮಾಡಿದ್ರು. ಜೊತೆಗೆ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಈ ನಿಟ್ಟಿನಲ್ಲಿ ಒಂದು ವಿಚಾರ ಇದೀಗ ಪೊಲೀಸರ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು. ಇದೀಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಶ್ರೀನಿವಾಸಪುರ ಪೊಲೀಸರು ಈಗಾಗಲೇ ಈ ವೀಲಿಂಗ್ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಎಲ್ಲರನ್ನೂ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ 4 ಬೈಕ್ಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿರ್ತಕ್ಕಂಥದ್ದು. ಮತ್ತೆ ಈ ಒಂದು ವೀಲಿಂಗ್ ನಲ್ಲಿ ಯಾರೆಲ್ಲ 7 ಮಂದಿ ಭಾಗಿಯಾಗಿದ್ರು ಅದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಕೂಡ ಇದ್ದಾನೆ. ಉಳಿದಂತಹ 6 ಮಂದಿಯನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಅವರ ಬೈಕ್ಗಳನ್ನು ಕೂಡ ಶ್ರೀನಿವಾಸಪುರ ಪೊಲೀಸರು ಸೀಸ್ ಅನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಒಂದು ಆರೋಪಿಗಳ ಒಂದು ವಿವರಗಳನ್ನ ನೋಡೋದಾದ್ರೆ ಎಲ್ಲರೂ ಕೂಡ ಶ್ರೀನಿವಾಸಪುರ ನಗರದ ನಿವಾಸಿಗಳಾಗಿದ್ದಾರೆ. ಏನು ಎದುರೂರು ಗ್ರಾಮದಿಂದ ಶ್ರೀನಿವಾಸಪುರಕ್ಕೆ ಈ ಒಂದು 4 ಬೈಕ್ಗಳಲ್ಲಿ 7 ಮಂದಿ ಹೋಗ್ತಾ ಇದ್ರು. ಈ ವೇಳೆಯಲ್ಲಿ ತಮ್ಮ ಒಂದು ವೀಲಿಂಗ್ ಅನ್ನ ಮಾಡ್ತಾ ಸ್ಟಂಟ್ ಗಳನ್ನು ಕೂಡ ಮಾಡ್ತಾ ಇದ್ರು. ಜೊತೆಗೆ ಆ ಒಂದು ಸ್ಟಂಟ್ ಗಳನ್ನ ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇದು ಖಂಡಿತ ಒಂದು ಕಾನೂನು ಪ್ರಕಾರ ಅಪರಾಧವಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಈ ಒಂದು ವೀಲಿಂಗ್ ಪ್ರಕರಣಗಳು ಹೆಚ್ಚಾದಂತಾನೆ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇರ್ತದೆ. ಯಾಕೆಂತ ಹೇಳಿದ್ರೆ ವೀಲಿಂಗ್ ಅನ್ನ ಮಾಡುವಂತ ಸಮಯದಲ್ಲಿ ಅವರು ಬ್ಯಾಲೆನ್ಸ್ ತಪ್ಪಿದ್ರೆ ಖಂಡಿತ ಆ ಒಂದು ವಾಹನ ಅಪಘಾತಕ್ಕೆ ಈಡಾಗುತ್ತೆ. ಆ ಒಂದೊಂದು ವಾಹನ ಅಪಘಾತಕ್ಕೆ ಈಡಾದ್ರೆ ಹಿಂಬದಿ ಬರ್ತಕ್ಕಂಥ ವಾಹನ ಕೂಡ ಅಪಘಾತಕ್ಕೆ ಈಡಾಗುತ್ತೆ. ಮತ್ತೆ ಮುಂಬದಿ ಬರ್ತಕ್ಕಂಥ ವಾಹನ ಚಾಲಕ ಕೂಡ ಏನು ಗಲಿಬಿಲಿಯಾಗಿ ಅವರಿಗೂ ಕೂಡ ಅಪಘಾತಕ್ಕೆ ಸಿಲುಕುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ಒಂದು ವೀಲಿಂಗ್ ಪ್ರಕರಣಗಳನ್ನ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಶ್ರೀನಿವಾಸಪುರ ತಾಲೂಕಿನ ಎದುರೂರು ಗ್ರಾಮದ ಬಳಿ ಈ ಒಂದು 4 ಬೈಕ್ಗಳಲ್ಲಿ ಏನು ವೀಲಿಂಗ್ ನಲ್ಲಿ ಯುವಕರು ಭಾಗಿಯಾಗಿದ್ರು. ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಶ್ರೀನಿವಾಸಪುರ ಪೊಲೀಸರು ಈಗಾಗಲೇ 7 ಮಂದಿಯನ್ನು ವಶಕ್ಕೆ ಪಡೆದು 4 ಬೈಕ್ಗಳನ್ನು ಕೂಡ ಸೀಸ್ ಮಾಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಕೋಲಾರ SP B ನಿಖಿಲ್ ಅವರು ಖಂಡಿತ ಈ ಒಂದು ವೀಲಿಂಗ್ ಪ್ರಕರಣಗಳನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈ ಒಂದು ಮಾಹಿತಿ ದೊರೆತ ತಕ್ಷಣ ನಾವು ಎಚ್ಚೆತ್ತುಕೊಂಡು ಈಗಾಗಲೇ ಈ ಒಂದು 4 ಬೈಕ್ಗಳನ್ನು ಸೀಸ್ ಮಾಡಿರ್ತಕ್ಕಂಥದ್ದು ಮತ್ತೆ ಅವರ ಮೇಲೆ ಪ್ರಕರಣವನ್ನು ಕೂಡ ದಾಖಲೆ ಮಾಡಿದ್ದೀವಿ. ಮುಂದೆ ಎದುರು ಈ ರೀತಿಯಾಗಿ ವೀಲಿಂಗ್ ಪ್ರಕರಣದಲ್ಲಿ ಭಾಗಿಯಾಗಿದೆ ಅಂತವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನ ಇದೀಗ SP B ನಿಖಿಲ್ ಅವರು ಹೇಳಿರ್ತಕ್ಕಂಥದ್ದು. ಎರ್ದೂರು ಹೈವೇ ವ್ಯಾಪ್ತಿಯಲ್ಲಿ ನಮಗೆ ಒಂದು ವಿಡಿಯೋ ಮುಖಾಂತರ ಈ ಬಾಲಕರು ವೀಲಿಂಗ್ ಮಾಡ್ತಾ ಇರೋದು ಕಂಡು ಬಂದಿತ್ತು. ಈ ವಿಚಾರವಾಗಿ ನಾವು ಇಮಿಡಿಯೇಟಾಗಿ ಈ ಎಲ್ಲ ಬಾಲಕರನ್ನು ಟ್ರೇಸ್ ಮಾಡಿ 7 ಜನನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಅವ್ರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿ ಈ ಕೇಸಲ್ಲಿ ವೀಲಿಂಗು ಮತ್ತು ಎಂಡೇಂಜರಿಂಗ್ ದ ಲೈಫ್ ಆಫ್ ಪೀಪಲ್ ಸೆಕ್ಷನ್ಸನ್ನು ಹಾಕಿ ಅವ್ರಿಗೆ ನಾವು ಅರೆಸ್ಟ್ ಪ್ರೊಸೀಜರನ್ನು ಮಾಡ್ಕೊಂಡಿದ್ದೀವಿ. ಈ ಮೂಲಕ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಮತ್ತು ಪೋಷಕರಿಗೆ ಹೇಳೋಕ್ಕೆ ಇಷ್ಟಪಡೋದು, ದಯವಿಟ್ಟು ಈ ವೀಲಿಂಗನ್ನು ಎಲ್ಲೂ ಮಾಡಬೇಡಿ. ನೀವು ಎಲ್ಲೇ ವೀಲಿಂಗ್ ಮಾಡಿದ್ರು ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನಿಮ್ಮ ಮೇಲೆ ಅದು ಕಾನೂನಾತ್ಮಕ ಕ್ರಮವನ್ನು ಇಮಿಡಿಯೇಟಾಗಿ ನಾವು ತೊಗೊತೀವಿ. ಆವಾಗ ನಿಮಗೇನೆ ತೊಂದರೆ ಆಗೋದು. FIR ಅಂತೂ ಖಂಡಿತವಾಗ್ಲೂ ಆಗುತ್ತೆ. FIR ಆದಮೇಲೆ ನೀವು ಅರೆಸ್ಟ್ ಕೂಡ ಆಗ್ತೀರಾ. ನಿಮ್ಮ ಗಾಡಿಯನ್ನು ವಶಕ್ಕೆ ಕೂಡ ತೊಗೊತೀವಿ ನಾವು. ಸೊ ಈ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಹೇಳೋದು, ಈ ವೀಲಿಂಗನ್ನು ನೀವು ದಯವಿಟ್ಟು ಮಾಡಬೇಡಿ. ನಮಗೆ ಕಂಪ್ಲೇಂಟ್ಸ್ ಬಂದಿದೆ ಈ ಹೈವೇಗಳಲ್ಲಿ ಮಾರ್ನಿಂಗ್ ಟೈಮು, ಅರ್ಲಿ ಮಾರ್ನಿಂಗು ಮತ್ತು ಲೇಟ್ ನೈಟ್ ಟೈಮಲ್ಲಿ ಆಗ್ತಾಯಿದೆ ಅಂತ. ಅದಕ್ಕೆ ನಮ್ಮ ಸ್ಪೆಷಲ್ ಗಸ್ತು ವೆಹಿಕಲ್ಗಳನ್ನ ನಾವು ಅಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಯಾರೇ ಸಿಕ್ಕರೂ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು FIR ಅನ್ನು ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಾದ್ಯಂತ ಈಗಾಗಲೇ ವೀಲಿಂಗ್ ಪ್ರಕರಣಗಳು ಹೆಚ್ಚಾಗದಂತಾನೆ ಪೊಲೀಸರು ಬಹಳಷ್ಟು ಒಂದು
ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದ್ರೂ ಕೂಡ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಈ ಒಂದು ವೀಲಿಂಗ್ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎದ್ರೂರು ಗ್ರಾಮದ ರಾಜ್ಯ ಹೆದ್ದಾರಿಯಲ್ಲಿ ಕಳೆದ 2 ದಿನಗಳ ಹಿಂದೆ ಯುವಕರು ಏನು ವೀಲಿಂಗ್ ಪ್ರಕರಣದಲ್ಲಿ ತೊಡಗಿಸಿಕೊಂಡಿದ್ರು. ಈಗಾಗಲೇ ಅವರನ್ನ 7 ಮಂದಿಯನ್ನು ವಶಕ್ಕೆ ಪಡೆದು 4 ಬೈಕ್ಗಳನ್ನು ಕೂಡ ಸೀಸ್ ಮಾಡಿರ್ತಕ್ಕಂಥದ್ದು. ಮತ್ತೆ ಮುಂದೆ ಯಾರು ಕೂಡ ಈ ರೀತಿಯಾಗಿ ವೀಲಿಂಗ್ ಪ್ರಕರಣಗಳಲ್ಲಿ ಭಾಗಿಯಾಗಬೇಡಿ, ಭಾಗಿಯಾದ್ರೆ ಖಂಡಿತ ಅಂತವರ ಮೇಲೆ FIR ಅನ್ನು ಕೂಡ ಹಾಕ್ತೀವಿ, ಜೊತೆಗೆ ಅವರವರ ಬೈಕ್ಗಳನ್ನು ಕೂಡ ಸೀಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಇದೀಗ SP ನಿಖಿಲ್ ಅವರು ಕೊಟ್ಟಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.